Guys, welcome back to my YouTube channel, Sinchana Mohan Vlogs. ಇದು ಸಂಡೇ ಆ್ಯಂಡ್ ನನಗೆಲ್ಲ ಪ್ರೋಗ್ರಾಮ್ಸ್ಗಳು ಮುಗಿದಿದೆ. ಸೊ ಫ್ರೀಯಾಗಿ ಮನೆಯಲ್ಲಿದ್ದೀನಿ. ಸೊ ಅದಕ್ಕೆ ಐ ಥಾಟ್ ಡೇ ಇನ್ ಮೈ ಲೈಫ್ ಅಥವಾ ಜಸ್ಟ್ ರ್ಯಾಂಡಮ್ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ಆ್ಯಂಡ್ ಇವತ್ತು ಒಂದು ಫಂಕ್ಷನ್ ಇದೆ, ಅಲ್ಲಿಗೂ ಹೋಗಬೇಕು. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ನಾನು ಇವಾಗ ತಿನ್ನಬೇಕು. ಅಪ್ಪಂಗೆ ಕೊಟ್ಬಿಟ್ಟು ಬಂದು ತಿನ್ನೋದು, ಬಿಕಾಸ್ ನಾನು ಸ್ವಲ್ಪ ಮೂಸ್ಲಿ ತಿನ್ನೋದು, ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಯಾ, ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಸೊ ನಮ್ಮ ಮನೇಲಿ ನಮಗೆ 8:30 ಹಂಗೆಲ್ಲ ಎಲ್ಲ ಕೆಲಸಗಳು ಮುಗ್ದೋಗುತ್ತೆ. ಪೂಜೆ, ತಿಂಡಿ, ಸ್ನಾನ ಎಲ್ಲ ಕೆಲಸಗಳು ಮುಗ್ದೋಗ್ಬಿಡುತ್ತೆ. ಸಂಡೇ ಆದರೂ ಅಷ್ಟೇ, ಮಂಡೇ ಆದ್ರೂ ಅಷ್ಟೇ. ಅದೇನೋ ನಮಗೆ ಮುಂಚೆಯಿಂದನೂ ಅಭ್ಯಾಸ. ಸೊ ನಮ್ಮ ಮನೇಲಿ ಇವತ್ತು ತಿಂಡಿಗೆ ಚಪಾತಿ ಗ್ರೇವಿ ಮಾಡಿದರು. ಸೊ ಅಪ್ಪಂಗೆ ಕೊಟ್ಬಿಟ್ಟು ಬಂದೆ. ಅಪ್ಪ ತಿನ್ನೋ ತನಕ ಮೆಡಿಕಲಲ್ಲೇ ಇರ್ತೀನಿ. ಇವತ್ತು ಸ್ವಲ್ಪ ಬೇಗ ಬಂದೆ, ಯಾಕೆಂದರೆ ನಂದು ಬ್ರೇಕ್ಫಾಸ್ಟ್ ಆಗಿರಲಿಲ್ಲ. ಸೊ ತಿಂತಿದ್ರೆ ಜನ ಬರ್ತಾನೇ ಇರ್ತಾರೆ ಅಂದ್ಬಿಟ್ಟು ಮೆಡಿಕಲಿಂದ ಬರೋ ಅಷ್ಟೊತ್ತಿಗೆ ಒಂದು 10:30 ಆಗಿಬಿಟ್ಟಿತ್ತು. ಸೊ ಅಷ್ಟೊತ್ತಿಗೆ ಕೆಲಸದ ಆಂಟಿ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಒಗೆಯೋಕ್ಕೆ ಹೋಗಿರ್ತಾರೆ. ಸೊ ಏನೇನು ನಾವು ತೊಳೆದಿದ್ರು ಅದನ್ನೆಲ್ಲ ನೀಟಾಗಿ ಅದ್ರ ಪ್ಲೇಸಲ್ಲಿ ಇಟ್ಬಿಟ್ಟಿರ್ತೀನಿ. ಅಟ್ಲೀಸ್ಟ್ ಅದಾದ್ರು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅದ್ರ ಜೊತೆಗೆ ಒಂದು ಕಾಫಿ ಗ್ಲಾಸ್ ಅಷ್ಟು ಹಾಲಿಗೆ, ವಾರ್ಮ್ ಹಾಲಿಗೆ ಸ್ವಲ್ಪ ಹನಿ, ಶುಗರ್ ಇಲ್ಲ. ಸೊ ಅದ್ರ ಜೊತೆಗೆ ಈ ಮೂಸ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ತಿಂತೀನಿ. ಆ್ಯಂಡ್ ಆಲ್ಸೋ ಇದರಲ್ಲಿ ಎಲ್ಲ ಸೀಡ್ಸ್ ಇರುತ್ತೆ, ತಿನ್ನೋಕ್ಕೆ ಯಮ್ಮಿ ಆಗಿರುತ್ತೆ. ಆ್ಯಕ್ಚುಲಿ ನಾನು ಬೇಗನೆ ತಿಂದ್ಬಿಡ್ತಿದ್ದೆ. ಸೊ ನಾಳೆ ಕಾಲೇಜ್ ಹೋಗೋದ್ರಲ್ಲೇ ಹೋಗಬೇಕಲ್ವ. ಸೊ ಆಲ್ಮೋಸ್ಟ್ 7:30ಗೆಲ್ಲ ನಾನು ಬ್ರೇಕ್ಫಾಸ್ಟ್ ಆಗಿಬಿಟ್ಟಿರುತ್ತೆ. ಸೊ ನಾನು ಫಸ್ಟ್ ಟ್ರೈ ಮಾಡಿದಾಗ ಫುಲ್ ವಾಮಿಟಿಂಗ್ ಎಲ್ಲ ಬಂದುಬಿಡ್ತಿತ್ತು ನನಗಿದು ತಿನ್ಬೇಕಾದ್ರೆ. ಆಮೇಲೆ ಓಕೆ ಎಲ್ಲ ಇದನ್ನು ತಿಂತಾರೆ, ನಾನು ಅಭ್ಯಾಸ ಮಾಡ್ಕೋಬೇಕು ಈ ಥರ ಅಂತ ಅಂದ್ಬಿಟ್ಟು. ಅದಾದಮೇಲೆ ಸಕ್ಕತ್ ಹೆಮ್ಮೆಯಾಗಿರುತ್ತೆ ಎಲ್ಲ ಸ್ವೀಟ್ಸು. ಫಸ್ಟ್ ನಾನು ಏನು ಮಾಡ್ತಿದ್ದೆ ಅಂದರೆ ಇದನ್ನು ಸ್ನ್ಯಾಕ್ಸ್ ಥರ ತಿಂತಿದ್ದೆ. ಅಂದರೆ ಹಾಲು ಮತ್ತು ಹನಿ ಹಾಕ್ಕೊಳ್ದೆ, ಯಾವಾಗ ಹಶ್ವಾಗುತ್ತೆ ಸುಮ್ಮನೆ ಹಂಗೆ ತಿಂತಾಯಿದ್ವಿ ನಾನು ಅಮ್ಮ. ಆಮೇಲೆ ಇವಾಗ ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಶುಗರ್ ಹಾಕೊಳ್ಳಲ್ಲ ನಾನು, ಬಿಕಾಸ್ ನಾನು ಈ ವರ್ಷ ಫುಲ್ ಶುಗರ್ ಬಿಟ್ಟಿರೋದ್ರಿಂದ. ಹಣ್ಣಿನೇ ಒಂದು ಕಾಫಿ ಟೀ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಿ. ಮೋರ್ ದೆನ್ 19 ಡೇಸ್ ಆಯ್ತು ನಾನು ಎಲ್ಲ ಬಿಟ್ಟು. ಇನ್ನು ಜಾನ್ 19 ಇವತ್ತು 19 ಡೇಸ್ ಆಯಿತು. ಒಂದು 2 ದಿನ ಕುಡ್ದಿದ್ದೀನಿ ಅಷ್ಟೇ ನಾನು, ಬಿಕಾಸ್ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ಅವಾಗ ಏನಾಯಿತು, ಮನೆಯಲ್ಲೆಲ್ಲ ಫೋರ್ಸ್ ಮಾಡೋದ್ರಿಂದ ಸ್ವಲ್ಪ ಕುಡ್ದೆ. ಅದಾದಮೇಲೆ ಬಿಟ್ಬಿಟ್ಟೆ, ಪುನಃ ಅದೇ ಅಭ್ಯಾಸ ಆಗಿಬಿಡುತ್ತೆ ಅಂತ. ಸೊ ಇದ್ರ ಜೊತೆ 2 ಡೇಟ್ಸ್ ತಿಂತೀನಿ, ಬಿಕಾಸ್ ಸಖತ್ ವೀಕ್ ಆಗಿಬಿಟ್ಟೆ ನಾನು. ಬ್ಲಡ್ ಇದು ಎಲ್ಲ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೆ 2 ಡೇಟ್ಸ್ ತಿಂತೀನಿ. ತೀರಾ ಹೊಟ್ಟೆ ಹಶ್ವಾದ್ರೆ ಆಲ್ಮಂಡ್ಸ್, ಕ್ಯಾಶ್ಯೂ 2 ಸ್ವಲ್ಪ 4 ತಿಂತೀನಿ ಅಷ್ಟೇ. ಅದಾದಮೇಲೆ ಮಧ್ಯಾಹ್ನಕ್ಕೆ ಹೊಟ್ಟೆ ಹಸ್ತೋಗ್ತಿರುತ್ತೆ. ಅನ್ನ, ಸಾರು, ಮೊಸರನ್ನ, ಪಲ್ಯ ಏನು ಮಾಡ್ತಾರೆ ಅದು ತಿಂತೀನಿ. ನೈಟ್ ಚಪಾತಿ ಇಷ್ಟೇ. ಅದ್ರ ಜೊತೆಗೆ ನಾನು ಜಂಕ್ ಫುಡ್ ಎಲ್ಲ ನಿಲ್ಲಿಸಿ ಮೋರ್ ದೆನ್ 2 weeks to 3 weeks ಆಗೋಯ್ತು. ಏನು ಕ್ರೇವಿಂಗ್ಸೇ ಆಗ್ತಾಯಿಲ್ಲ ನನಗೆ. ಸೊ ಅದಕ್ಕೆ ಮನೇಲೇ ಏನು ಅನ್ನ ಸಾರು ಕೊಡ್ತಾರೆ ಅದನ್ನು ಗವ ಅಂತ ತಿನ್ಕೊಂಡ್ಬಿಡ್ತೀನಿ, ಅಷ್ಟು ಹೊಟ್ಟೆ ಹಶ್ವಾಗಿಬಿಟ್ಟಿರುತ್ತೆ. ಸೊ ಇದಿಷ್ಟೇ. ಆ್ಯಂಡ್ ಇವಾಗ ಒಂದು ಫಂಕ್ಷನ್ಗೆ ಹೋಗಬೇಕು. ಸೊ ಅದಕ್ಕೆ ಇದನ್ನು ಸ್ವಲ್ಪ ಲೈಟಾಗಿ ತಿಂತೀನಿ, ಬಿಕಾಸ್ ಹೊರಗಡೆ ಎಲ್ಲ ಹೋದಾಗ ತೀರಾ ಶೋಕಿ ಮಾಡೋಕ್ಕಾಗಲ್ಲ ಡಯಟ್ ಅಂತ ಎಲ್ಲರ ಮುಂದೆ ಹೇಳ್ಕೊಂಡು. ಸೊ ಅದಕ್ಕೆ ಇದನ್ನು ಸ್ವಲ್ಪ ತಿಂದ್ಕೊಂಡು, ಯಾಕೆ ಸ್ವೀಟ್ ಎಲ್ಲ ತಿನ್ನಲ್ಲ, ಜಸ್ಟ್ ರಸಮ್ ಏನೇನು ಮಾಡ್ತಿರ್ತಾರೆ ಸೈಡ್ಸ್ ಅಷ್ಟು ತಿನ್ಕೊಳ್ತೀನಿ. ಸೊ ಅದನ್ನು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸ್ವಲ್ಪ ವ್ಲಾಗೆಲ್ಲ ಎಡಿಟಿಂಗ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಬೈ. ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಒಂದು ಕುರ್ತಿ ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ಎಷ್ಟು ಕುರ್ತಾ ತೊಗೊಂಡಿದ್ದೀನಿ ಅಂದರೆ ಒಂದೂ ಹಾಕಲ್ಲ, ಬಿಕಾಸ್ ಎಲ್ಲೂ ಹೋಗೋಕ್ಕೆ ಫಂಕ್ಷನ್ಸ್ಗಳೇ ಇರಲಿಲ್ಲ. ಸೊ ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಗಾಯ್ಸ್. ಅಕ್ಕ ನೀವು ನಿಲ್ಲಿಸ್ತೀರಾ? ಸ್ಟ್ಯಾಂಡು ಒಂದು ಸ್ವಲ್ಪ ಬೀಳಂಗಾಗುತ್ತೆ, ಏನಾಗಲ್ಲ ಹೋಗಿ. ಹೋಗಿ ಅಕ್ಕ, ಏನಿಲ್ಲ. ನೀವು ಹಂಗೆ ಆಡ್ತೀರಲ್ಲ. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅರೌಂಡ್ 2 o'clock ಆಗಿಬಿಟ್ಟಿತ್ತು. ಇವಾಗ ನಾವು ಊಟಕ್ಕೆ ಕೂತಿದ್ದೀವಿ. ಚೈತ್ರ ಅಕ್ಕ, ಆಂಟಿ, ಅಯ್ಯನ್ಯ ಇಲ್ಲಿ ಇವ್ರನ್ನ ತೋರಿಸ್ಬಿಡೋಣ. ಸಚಿತ ಇವಾಗ ಊಟಕ್ಕೆ ಬಂದಿದ್ದೀವಿ ನಾವು, ಊಟ ಮಾಡೋಕ್ಕೆ.
ಪಪ್ಪ ಬೈತಾ ಇರ್ತಾರೆ ಇದೆಲ್ಲ ಬೇಕಾ ಅಂತ. ಈವ್ನಿಂಗ್ ವಾಕ್ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ನಾನು ಮತ್ತು ಚೈತ್ರಕ್ಕ ಇದ್ದರೆ ಈವ್ನಿಂಗ್ ವಾಕ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು 6 o'clock ಹತ್ತತ್ರ. ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ. ಕುಕ್ಕಳ್ಳಿಕೆರೆ ಒಂದು ರೌಂಡ್ ಹಾಕ್ಬಿಟ್ಟು ಆ್ಯಕ್ಚುಲಿ ಅದು ಬ್ಯಾಡ್ಮಿಂಟನ್ ಆಡೋ ಪ್ಲ್ಯಾನ್ ಇತ್ತು. ಬ್ಯಾಟ್ ಸ್ವಲ್ಪ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ನಾಳೆಯಿಂದ ಬ್ಯಾಡ್ಮಿಂಟನ್ ಕಂಟಿನ್ಯೂ ಮಾಡ್ತೀವಿ. ಸೊ ಈಗ ವಾಕ್ ಹೋಗೋಣ, ಅವ್ರನ್ನ ವೆಯ್ಟ್ ಮಾಡ್ತಾ ಇದ್ದೀನಿ, ಏನು ಬರ್ತಾರೆ. ಕೆರೆಯಲ್ಲಿ ವಾಕ್ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡೋದೇ ಮರ್ತೋಯ್ತು. ಸೊ ಮುಗಿಸ್ಕೊಂಡು ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪನ ಗಾಡಿ ಕೊಟ್ಬಿಟ್ಟು ಈಗ ಒಂದವೇ ನನ್ನ ತಮ್ಮಂಗೆ ಏನೋ ಬೇಕಂತ ತಿನ್ನೋಕ್ಕೆ ಪಾಪ, ಅದಕ್ಕೆ ಅವ್ನಿಗೆ ತೊಗೊಂಡು ನಾನು ಹಂಗೆ ಎಳ್ನೀರು ಕುಡ್ಕೊಂಡು ಮನೆಗೆ ಹೋಗ್ತೀನಿ. ಇವತ್ತು ಬಿಗ್ ಬಾಸ್ ನೋಡಬೇಕು. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ, ಡಬಲ್ ವಾಕ್. ಮೈನ್ ಥಿಂಗ್ ಕುಗ್ರಳ್ಳಿ ಕೆರೆಯಲ್ಲಿ ಏನಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಕತ್ಲೆ ಆಗಿಬಿಟ್ಟಿತ್ತು. ನಾವೇ ಬೇಗ ಬರೋಣ ಆಚೆ ಅನ್ನೋ ಹಂಗೆ ಸ್ಥಿತಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಅಲ್ಲೇನು ಜಾಸ್ತಿ ವೀಡಿಯೋ ಏನು ಮಾಡೇ ಇಲ್ಲ. ನಾನು ನಡ್ಕೊಂಡು ಹೋಗ್ತಾ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಅರ್ಧ ದಾರಿ ಮುಂದೆ ಬಿಟ್ಟೆ.